ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ವಿಕಿಮೀಡಿಯಾ ಯೂಟ್ಯೂಬ್ ಚಾನೆಲ್. ನಾನು GM ಪವಿತ್ರ. ಪ್ರಜ್ವಲ್ ರೇವಣ್ಣ ಲೈಂಗಿಕ ದೌರ್ಜನ್ಯದ ವಿಡಿಯೋಗಳು ದೇಶದಲ್ಲೇ ಸಂಚಲನವನ್ನು ಸೃಷ್ಟಿ ಮಾಡಿತು. JDS ಸಂಸದ ಪ್ರಜ್ವಲ್ ರೇವಣ್ಣ ಬಂಧನ ಕನ್ಫರ್ಮ್ ಆಗಿದೆ. ಎಷ್ಟೊತ್ತಿಗೆ ಪ್ರಜ್ವಲ್ ಬರ್ತಾರೆ ಅಂತ ಅಧಿಕಾರಿಗಳು ಕಾಯ್ತಾನೆ ಕೂತಿದ್ದಾರೆ. ಲೈಂಗಿಕ ದೌರ್ಜನ್ಯದ ವಿಡಿಯೋಗಳು ವೈರಲ್ ಆಗ್ತಾ ಇದ್ದಂತೆ ವಿದೇಶಕ್ಕೆ ಈತ ಪರಾರಿಯಾಗಿದ್ದ. ಈಗ ಅಜ್ಞಾತ ಸ್ಥಳದಲ್ಲಿ ಕೂತು ವಿಡಿಯೋ ಮಾಡಿ ಆ ವಿಡಿಯೋವನ್ನ ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಂಡಿದ್ದಾರೆ. ಇದರಲ್ಲಿ ಮೇ 31ಕ್ಕೆ ಭಾರತಕ್ಕೆ ವಾಪಸ್ ಬರೋದಾಗಿ ಪ್ರಜ್ವಲ್ ಹೇಳಿದ್ದಾರೆ. ಸಪೋಸ್ ಮೇ 30ಕ್ಕೆ ಪ್ರಜ್ವಲ್ ಅಧಿಕಾರಿಗಳ ಕೈಗೆ ಸಿಕ್ಕರೆ ಮುಂದೆ ಏನಾಗ್ಬೋದು? ಪ್ರಜ್ವಲ್ ಹೊಸ ವಿಡಿಯೋ ರಿಲೀಸ್ ಆಗ್ತಾ ಇದ್ದಂತೆ ಪ್ರಜ್ವಲ್ ಭಾರತದಲ್ಲಿ ಇದ್ದಾನೆ ಅನ್ನೋ ಮಾತುಗಳು ಕೇಳಿ ಬರ್ತಾ ಇದೆ. ಸೊ ಈ ಅನುಮಾನಕ್ಕೆ ಕಾರಣ ಏನು? ಇದೆಲ್ಲವನ್ನು ಸಹ ಡೀಟೇಲ್ ಆಗಿ ಒನ್ ಬೈ ಒನ್ ನೋಡ್ತಾ ಹೋಗೋಣ ಬನ್ನಿ. ಇದೀಗ ಪ್ರಜ್ವಲ್ ನಿನ್ನೆ ರಿಲೀಸ್ ಮಾಡಿರೋ ಒಂದು ವಿಡಿಯೋ ಮೇಲೆನೆ ಒಂದಿಷ್ಟು ಅನುಮಾನಗಳು ಶುರುವಾಗಿರೋದು. ಪ್ರಜ್ವಲ್ನ ವಿಡಿಯೋ ರಿಲೀಸ್ ಆದ ಬಳಿಕ ಹಣೆಯಲ್ಲಿದ್ದ ಕುಂಕುಮ ಕುತೂಹಲವನ್ನ ಮೂಡಿಸಿದೆ. ವಿಡಿಯೋದಲ್ಲಿ ಪ್ರಜ್ವಲ್ ರೇವಣ್ಣನ ಹಣೆಯಲ್ಲಿ ಕುಂಕುಮ ಇದೆ. ವಿದೇಶದಲ್ಲಿದ್ರೆ ಹಣೆಯಲ್ಲಿ ಕುಂಕುಮ ಹೇಗ್ ಬಂತು? ಕರ್ನಾಟಕದಲ್ಲಿದ್ದೆ ಪ್ರಜ್ವಲ್ ರೇವಣ್ಣ ವಿದೇಶದ ಕತೆ ಕಟ್ಟಿದ್ರ ಅನ್ನೋ ಅನುಮಾನ SIT ಅಧಿಕಾರಿಗಳಿಗೆ ಹಾಗೂ ಸಾಮಾನ್ಯ ಜನರಿಗೂ ಸಹ ಬರೋಕೆ ಸಾಧ್ಯ ಆಯಿತು. ಈ ಅನುಮಾನಗಳು ಈಗ ಎಲ್ಲಾ ಕಡೆ ಓಡಾಡ್ತಾ ಇದೆ. ಅಷ್ಟೇ ಅಲ್ಲ, ಇದರ ಜೊತೆಗೆ ಮತ್ತೊಂದಿಷ್ಟು ಅನುಮಾನಗಳು ಕೂಡ ಇದೆ. ಮೊದಲನೇದು, ಪ್ರಜ್ವಲ್ ವಿಡಿಯೋ ಮಾಡುವಂತ ವೇಳೆ ಕುಂಕುಮ ಇಟ್ಟಿದ್ದು ಯಾಕೆ ಅನ್ನೋದು ಆಗ್ಲೇ ಹೇಳಿದಾಗೆ ಮೊದಲನೇದಾಯ್ತು. ನೆಕ್ಸ್ಟ್ ಎರಡನೇದು, ವಿದೇಶದಲ್ಲೇ ಇದ್ದಿದ್ರೆ ಅವರಿಗೆ ಕುಂಕುಮ ಸಿಕ್ಕಿದ್ದಾದ್ರೂ ಹೇಗೆ ಅನ್ನೋದು, ಇದು ಎರಡನೇದು. ಇನ್ನು ಮೂರನೇದು, 1 ತಿಂಗಳ ಹಿಂದೆನೆ ದೇಶ ಬಿಟ್ಟಿದ್ರೆ ಕುಂಕುಮ ಹೇಗೆ ಸಿಗೋಕ್ ಸಾಧ್ಯ? ಲಾಜಿಕ್ ಅಲ್ವಾ? ಓಕೆ. ನೆಕ್ಸ್ಟ್, ವಿದೇಶದಲ್ಲೇ ಭಾರತೀಯ ಕುಟುಂಬದ ಆಶ್ರಯ ಏನಾದ್ರೂ ಪಡೆದಿದ್ದಾರಾ ಅನ್ನೋ ಪ್ರಶ್ನೆ ಬರುತ್ತೆ ಇಲ್ಲಿ. ನೆಕ್ಸ್ಟ್, ದೇವಸ್ಥಾನಕ್ಕೆ ಹೋಗಿರ್ಬೇಕು, ಇಲ್ಲ ಅಂತಂದ್ರೆ ಮನೆಯಲ್ಲಿ ಪೂಜೆ ಮಾಡಿಸಿರ್ಬೇಕು, ಇದೊಂದು ಡೌಟ್ ಬರುತ್ತೆ. ಮೊನ್ನೆ ತಾನೇ ಧರ್ಮಸ್ಥಳಕ್ಕೆ ಭೇಟಿ ನೀಡಿ ದೇವರ ದರ್ಶನವನ್ನ ರೇವಣ್ಣ ಸಹ ಪಡೆದಿದ್ರು, ಇದೊಂದಾಯ್ತಾ. ರೇವಣ್ಣ ದೇವಾಲಯದಿಂದ ತಗೊಂಡು ಹೋಗಿದ್ದ ಕುಂಕುಮನೇ ಪ್ರಜ್ವಲ್ ಯೂಸ್ ಮಾಡಿದಾರ? ಪ್ರಜ್ವಲ್ ಹಣೆಗಿರೋದು ರೇವಣ್ಣ ತಗೊಂಡು ಹೋಗಿದ್ದ ಕುಂಕುಮನೇನಾ ಅನ್ನೋ ಡೌಟ್ ಇದೆ. ಇನ್ನು ವಿಡಿಯೋದಲ್ಲಿ ಕೇಳಿ ಬಂದಂತ ಹಾರ್ನ್, ಆ ಸೌಂಡ್ ಇದೆಯಲ್ಲ ಗಾಡಿಗಳದ ಹಾರ್ನ್, ಅದು ವಿದೇಶದ್ದಲ್ಲ ಅನ್ನೋದು. ಯಾಕಂತಂದ್ರೆ ವಿಡಿಯೋದಲ್ಲಿ 3 ಬಾರಿ ಹಾರ್ನ್ ಆಗಿದೆ, ಪಕ್ಕ ಅದು ಲೋಕಲ್ ಹಾರ್ನ್ ಅಂತ ಚರ್ಚೆಗಳು ಶುರುವಾಗಿದೆ. ಇನ್ನು ಕೊನೆದು, ಕಟಿಂಗ್ ಅಂಡ್ ಶೇವಿಂಗ್ ಮಾಡಿಸ್ಕೊಂಡು ಚೆನ್ನಾಗಿ ಪ್ರಜ್ವಲ್ ರೇವಣ್ಣ ಕಾಣಿಸ್ತಿದ್ದಾರೆ. ಸೊ ಅವ್ರ ವಿಡಿಯೋದಲ್ಲಿ ಹೇಳ್ತಾರೆ ಡಿಪ್ರೆಷನ್ಗೆ ಹೋಗಿದ್ದೆ ಅಂತ. ಸೊ ಡಿಪ್ರೆಷನ್ ಅಥವಾ ಐಸೋಲೇಷನ್ಗೆ ಹೋದಂತ ಲಕ್ಷಣಗಳು ಅವರ ಮುಖದಲ್ಲಿ ಕಾಣಿಸ್ತಾ ಇಲ್ಲ. ಸೊ ಇದಿಷ್ಟು ಸದ್ಯಕ್ಕೆ ಎಲ್ಲರಲ್ಲೂ ಇರುವಂತಹ ಅನುಮಾನಗಳು. ಇನ್ನು ಪ್ರಜ್ವಲ್ ಬಂದ ಕೂಡಲೇ ಅಧಿಕಾರಿಗಳು ಏನ್ ಮಾಡ್ತಾರೆ ಅನ್ನೋದನ್ನ ನೋಡೋದಾದ್ರೆ, ವಿಚಾರಣೆಗೆ ಹಾಜರಾಗದೆ ಇದ್ದಿದ್ದಕ್ಕೆ ಇದನ್ನೇ ಆಧಾರವಾಗಿಟ್ಕೊಂಡು ನ್ಯಾಯಾಲಯ ಜಾಮೀನನ್ನ ನಿರಾಕರಿಸುವಂತ ಸಾಧ್ಯತೆ ಇರುತ್ತೆ. ಇನ್ನು ಪ್ರಕರಣದ ಸಂತ್ರಸ್ತೆಯರ ಸಂಖ್ಯೆ ಹೆಚ್ಚಾಗಿರೋದ್ರಿಂದ ಪ್ರಜ್ವಲ್ನ ಹೆಚ್ಚಿನ ವಿಚಾರಣೆಯ ಅಗತ್ಯತೆ ಕೂಡ ಇರುತ್ತೆ. ಸೊ ದೀರ್ಘಾವಧಿ ಪೊಲೀಸ್ ಕಸ್ಟಡಿಗೆ ನೀಡುವಂತೆ ನ್ಯಾಯಾಲಯಕ್ಕೆ ಮನವಿ ಮಾಡ್ತೇವೆ, ಅಗತ್ಯ ಇದ್ರೆ ಪುನಃ ಕಸ್ಟಡಿಗೆ ತೆಗೆದುಕೊಳ್ತೇವೆ ಅಂತ SIT ಅಧಿಕಾರಿಯೊಬ್ರು ಹೇಳಿದ್ದಾರೆ. ಸೊ ಇನ್ನು ವಿಚಾರಣೆ ಮುಂದುವರೆದಂತೆ ಸಂತ್ರಸ್ತೆಯರ ಹೇಳಿಕೆ, ಸಾಕ್ಷಿ ಆಧಾರಗಳನ್ನು ಆಧರಿಸಿ ಹೊಸದಾಗಿ ಬೇರೆ ಸೆಕ್ಷನ್ಗಳ ಅಡಿ ಪ್ರಕರಣ ದಾಖಲಿಸುವಂತಹ ಸಾಧ್ಯತೆಗಳು ಕೂಡ ಇರುತ್ತೆ. ಆರೋಪಿಯಿಂದ ಜಪ್ತಿ ಮಾಡಿದ ಮೊಬೈಲ್ ಸೇರಿದಂತೆ ಎಲೆಕ್ಟ್ರಾನಿಕ್ ಉಪಕರಣಗಳನ್ನ ಅಲ್ಲಿರುವಂತಹ ಸಾಕ್ಷಿ ಮತ್ತು ಆಧಾರಗಳನ್ನ ಆಧರಿಸಿ ಈ ಬಗ್ಗೆ ನಿರ್ಧಾರವನ್ನು ತೆಗೆದುಕೊಳ್ಳಲಾಗುತ್ತೆ. ಯಾಕಂದ್ರೆ ಆತನ ಮೊಬೈಲ್ ಅಲ್ಲಿ ಅಥವಾ ಆತನ ಗೆಜೆಟ್ಸ್ ಗಳಲ್ಲಿ ಏನೇನಿದೆ, ಲ್ಯಾಪ್ಟಾಪ್ ಆಗಿರ್ಬೋದು, ಆತನ ಸಿಸ್ಟಮ್ ಇದೆ, ಸಿಸ್ಟಮ್ ಅಲ್ಲಿ ಆಗಿರ್ಬೋದು, ಏನೇನಿದೆ ಅಂತ ಚೆಕ್ ಮಾಡಲಾಗುತ್ತೆ. ಇನ್ನು ಸಾರ್ವಜನಿಕವಾಗಿ ಬಂಧನ ಮಾಡಿದ್ರೆ ಆತ ಮುಜುಗರ ಒಳಗಾಗುವಂತ ಸಾಧ್ಯತೆ ಇರುತ್ತೆ ಅಂತ ಪಾರಾಗೋಕ್ಕೋಸ್ಕರ ಪೊಲೀಸರ ಕಣ್ತಪ್ಪಿಸಿ ದೇಶದಲ್ಲಿ ಬೇರೆ ಯಾವುದೇ ಕೋರ್ಟ್ ಅಲ್ಲೂ ಕೂಡ ಪ್ರಜ್ವಲ್ ನೇರವಾಗಿ ಹಾಜರಾಗುವಂತ ಅವಕಾಶ ಇರುತ್ತೆ. ಆದ್ರೆ ಈಗಾಗಲೇ ಎಲ್ಲಾ ವಿಮಾನ ನಿಲ್ದಾಣಗಳಲ್ಲೂ ಸಹ ಈ ಪ್ರಕರಣದ ಬಗ್ಗೆ ಮಾಹಿತಿ ಹೋಗಿದೆ. ಸೊ ಪ್ರಜ್ವಲ್ ಬಂದ ತಕ್ಷಣ ಕೂಡ್ಲೆ ವಲಸೆ ಪೊಲೀಸರು ಅವನನ್ನ ಹಿಡಿದು ಪೊಲೀಸರಿಗೆ ಇಲ್ಲ ಅಂತಂದ್ರೆ SIT ಅಧಿಕಾರಿಗಳಿಗೆ ಒಪ್ಪಿಸುವಂತ ಸಾಧ್ಯತೆಯೇ ಜಾಸ್ತಿ ಇದೆ. ಇನ್ನೊಂದು ಮುಖ್ಯವಾದ ವಿಷಯ ಇದೆ, ಅದೇ ಸಂತ್ರಸ್ತೆಯರ ಹೇಳಿಕೆ. ಪ್ರಜ್ವಲ್ ಪ್ರಕರಣದ ಭವಿಷ್ಯ ಸಂತ್ರಸ್ತೆಯರ ಹೇಳಿಕೆ ಮೇಲೆ ನಿಂತಿದೆ. ಸಂತ್ರಸ್ತೆಯೂ ಸಹ ಸದ್ಯಕ್ಕೆ ಪ್ರಜ್ವಲ್ ವಿರುದ್ಧ ಅತ್ಯಾಚಾರದ ಆರೋಪ ಮಾಡಿ FIR ಕೂಡ ದಾಖಲಿಸಿದ್ದಾರೆ. ನ್ಯಾಯಾಧೀಶರ ಎದುರು ಕೂಡ ತಮ್ಮ ಹೇಳಿಕೆಯನ್ನು ಅವರು ಕೊಟ್ಟಿರಬಹುದು. ಆದ್ರೆ ಪ್ರಕರಣದ ಆರೋಪ ಪಟ್ಟಿ ಸಲ್ಲಿಕೆಯಾಗಿ ನ್ಯಾಯಾಲಯದಲ್ಲಿ ವಿಚಾರಣೆ ಆರಂಭವಾದಾಗ ಸಂತ್ರಸ್ತೆಯರು ತಮ್ಮ ಹೇಳಿಕೆಯನ್ನ ಬದಲಾಯಿಸುವಂತ ಸಾಧ್ಯತೆ ಇರುತ್ತೆ. ಯಾರದೋ ಒತ್ತಡಕ್ಕಾದ್ರೂ ಅದಾಗಿರ್ಬೋದು. ಆಗ ಇಡೀ ಪ್ರಕರಣವೇ ಬಿದ್ದು ಹೋಗಿ ಆರೋಪಿ ಖುಲಾಸೆ ಸಹ ಆಗಬಹುದು. ಸಂತ್ರಸ್ತೆಯರು ಕೊನೆಯವರೆಗೂ ಸಹ ಒಂದೇ ಹೇಳಿಕೆನ ಹೇಳಿದ್ರೆ ಮಾತ್ರ ಪ್ರಜ್ವಲ್ಗೆ ಜೀವಾವಧಿ ಶಿಕ್ಷೆ ಆಗತ್ತೆ.
ಇದನ್ನ ಸಹ ಹಿರಿಯ ಪೊಲೀಸ್ ಅಧಿಕಾರಿಗಳು ಹೇಳಿರೋದು. ಸೊ ನಿತ್ಯಾನಂದನ ಪ್ರಕರಣದಲ್ಲೂ ಸಹ ಇದೇ ರೀತಿಯಾಗಿತ್ತು. ಕೊನೆ ಟೈಮ್ನಲ್ಲಿ ಎಲ್ಲ ಉಲ್ಟಾಗೋಗ್ಬಿಟ್ಟಿತ್ತು. ಅಷ್ಟೇ ಅಲ್ಲ, ಅತ್ಯಾಚಾರದ ಬಹುತೇಕ ಪ್ರಕರಣಗಳಲ್ಲಿ ಸಂತ್ರಸ್ತೆಯರು ವಿಚಾರಣೆ ವೇಳೆ ತಮ್ಮ ಹೇಳಿಕೆಯನ್ನ ಬದಲಿಸಿದ್ರಿಂದ ಆರೋಪಿಗಳು ಖುಲಾಸೆಯಾಗಿರುವಂತ ಬೇಕಾದಷ್ಟು ಉದಾಹರಣೆಗಳಿದೆ. ಸೊ ಆ ರೀತಿ ಆಗುವಂತ ಚಾನ್ಸಸ್ಗಳು ಕೂಡ ಇರುತ್ತೆ. ಯಾಕಂದ್ರೆ ಇಷ್ಟೆಲ್ಲ ದಿನ ವೇಟ್ ಮಾಡಿ ಪ್ರಜ್ವಲ್ ಇಂಡಿಯಾಗೆ ಬರ್ತಾ ಇದ್ದಾನೆ ಅಥವಾ ಲೈವ್ ವಿಡಿಯೋ ಮಾಡಿ ಬರ್ತಾ ಇದ್ದಾನೆ ಅಂತಂದ್ರೆ ಪಕ್ಕ ಏನಾದ್ರೂ ಒಂದು ಪ್ರೀ ಪ್ಲಾನ್ ಮಾಡೇ ಬಂದಿರ್ತಾರೆ. ಸುಖ ಸುಮ್ಮನೆ ಅಂತೂ ಎಲ್ಲರ ಎದುರಿಗೂ ಬರ್ಲಿಕ್ಕೆ ಸಾಧ್ಯನೇ ಇಲ್ಲ. ಒಂದಿಷ್ಟು ಪ್ರೀ ಪ್ಲಾನ್ಗಳು ರೆಡಿ ಆಗಿರತ್ತೆ. ಬಟ್ ಆ ಪ್ರೀ ಪ್ಲಾನ್ಗಳಿಗೆ ಅಧಿಕಾರಿಗಳು ಯಾವ ರೀತಿ ಟಕ್ಕರ್ ಕೊಡ್ತಾರೆ, ಅವ್ರದ್ದು ಸಾಕ್ಷ್ಯ ಆಧಾರಗಳು ಯಾವ ರೀತಿ ಇರುತ್ತೆ ಅನ್ನೋದನ್ನಷ್ಟೇ ಕಾದು ನೋಡ್ಬೇಕು. ಸೊ ಮೇ 31ಕ್ಕೆ ಆತ ಬಂದರೂ ಕೂಡ ಆತನನ್ನ ಮೀಡಿಯಾಗಳ ಮುಂದೆ ತಂದು ಬಿಡೋದು ಡೌಟ್ ಅಂತ ಅನ್ಸುತ್ತೆ. ಯಾಕಂದ್ರೆ ಆ 1000 ಕ್ವಶನ್ಗಳಾಗಿರ್ಬೋದು, ಅದ್ರ ಬಗ್ಗೆ ಆತ ಆನ್ಸರ್ ಮಾಡ್ಲಿಕ್ಕೂ ರೆಡಿ ಇರೋಕೆ ಸಾಧ್ಯನೇ ಇಲ್ಲ. ಸೊ ಒಂದಿಷ್ಟು ಈಗ ಓಡಾಡ್ತಾ ಇರುವಂತ ಒಂದಿಷ್ಟು ಅನುಮಾನಗಳ ಪ್ರಕಾರ ಆತ ಡೈರೆಕ್ಟ್ ಆಗಿ ಕೋರ್ಟಿಗೂ ಹಾಜರಾಗುವಂತ ಸಾಧ್ಯತೆಗಳಿರುತ್ತೆ. ಅಲ್ಲಿಂದನೇ ಏನು ಜಡ್ಜ್ಮೆಂಟ್ ಬರುತ್ತಾ ಏನಾಗತ್ತೆ ಅಂತ ಕಾದು ನೋಡ್ಬೇಕಷ್ಟೇ.